ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನೆ ಕಾಂಡ 40ನೇ ಅಧ್ಯಾಯ ವಚನಗಳು 1ರಿಂದ 38ರವರೆಗೆ. ಇದುವರೆಗೂ ನಾವು ಒಂದು ಅದ್ಭುತವಾದಂಥ ಪ್ರಯಾಣವನ್ನ ನೋಡಿದ್ದೇವೆ. ಐಗುಪ್ತದ ದಾಸತ್ವದಿಂದ ಆರಂಭವಾದ ಈ ಕತೆ ಸೀನಾಯಿ ಪರ್ವತವನ್ನ ದಾಟಿ ದೇವರ ಒಡಂಬಡಿಕೆಯ ಮೂಲಕ ಗುಡಾರದ ನಿರ್ಮಾಣದವರೆಗೆ ನಮ್ಮನ್ನ ಕರೆತಂದಿದೆ. ಈಗ ಒಂದು ಪ್ರಶ್ನೆ ಮಾತ್ರ ಉಳಿದಿದೆ ಪ್ರಿಯರೇ, ಈ ಎಲ್ಲದಕ್ಕೂ ಅಂತಿಮ ಉದ್ದೇಶ ಏನು ಎಂಬುದಾಗಿ. ದೇವರು ತನ್ನ ಜನರನ್ನ ಐಗುಪ್ತದಿಂದ ಏಕೆ ಬಿಡುಗಡೆ ಮಾಡಿದರು ಎಂಬುದಾಗಿ. ಕೇವಲ ಅವರಿಗೆ ಒಂದು ಹೊಸ ದೇಶವನ್ನು ಕೊಡುವುದಕ್ಕಾಗಿಯಾ? ಕೇವಲ ದಾಸತ್ವದಿಂದ ಸ್ವಾತಂತ್ರ್ಯ ಕೊಡುವುದಕ್ಕಾಗಿಯಾ? ಇಲ್ಲ. ವಿಮೋಚನೆ ಕಾಂಡ 40ನೇ ಅಧ್ಯಾಯ ನಮಗೆ ಹೇಳುವುದು ದೇವರ ದೊಡ್ಡ ಉದ್ದೇಶ ಇನ್ನೂ ಆಳವಾದದ್ದು ಎಂಬುದಾಗಿ. ದೇವರು ತನ್ನ ಜನರ ಮಧ್ಯದಲ್ಲಿ ವಾಸಿಸಲು ಬಯಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅಧ್ಯಾಯದ ಆರಂಭದಲ್ಲಿ ದೇವರು ಮೋಶೆಗೆ ಗುಡಾರವನ್ನ ಯಾವ ದಿನ ಸ್ಥಾಪಿಸಬೇಕೆಂದು ಹೇಳುತ್ತಾರೆ. ಮೊದಲ ತಿಂಗಳ ಮೊದಲ ದಿನ. ಇದರಿಂದ ನಾವು ಒಂದು ವಿಷಯವನ್ನ ಕಲಿಯುತ್ತೇವೆ ಪ್ರಿಯರೇ. ದೇವರ ಕೆಲಸಕ್ಕೆ ದೇವರ ವಿಧಾನ ಮಾತ್ರವಲ್ಲ, ದೇವರ ಸಮಯವೂ ಮುಖ್ಯ ಎಂಬುದಾಗಿ. ಮೋಶೆ ದೇವರು ಹೇಳಿದಂತೆಯೇ ಕೆಲಸವನ್ನ ಆರಂಭಿಸುತ್ತಾನೆ. ಒಡಂಬಡಿಕೆಯ ಮಂಜೂಷೆಯನ್ನ ಅದರ ಸ್ಥಳದಲ್ಲಿ ಇಡಿಸುತ್ತಾನೆ. ಪರದೆಯನ್ನ ಹಾಕಿಸುತ್ತಾನೆ. ಪ್ರದರ್ಶನದ ರೊಟ್ಟಿಯ ಮೇಜನ್ನ ಅದರ ಸ್ಥಾನದಲ್ಲಿ ಇಡುತ್ತಾನೆ. ದೀಪ ಸ್ತಂಭವನ್ನ ನಿಲ್ಲಿಸಿ ಅದರ ದೀಪಗಳನ್ನ ಬೆಳಗಿಸುತ್ತಾನೆ. ಧೂಪವೇದಿಯ ಮೇಲೆ ಧೂಪವನ್ನ ಹಚ್ಚುತ್ತಾನೆ. ಹೊರಗಿನ ಬಲಿಪೀಠದಲ್ಲಿ ಬಲಿಯನ್ನ ಅರ್ಪಿಸುತ್ತಾನೆ. ತೊಳೆಯುವ ತೊಟ್ಟಿಯಲ್ಲಿ ನೀರನ್ನು ತುಂಬಿಸುತ್ತಾನೆ. ಆರೋನ ಮತ್ತು ಅವನ ಮಕ್ಕಳನ್ನ ಸೇವೆಗೆ ಸಿದ್ಧಗೊಳಿಸುತ್ತಾನೆ. ಇವೆಲ್ಲದರ ನಡುವೆ ಈ ಅಧ್ಯಾಯದಲ್ಲಿ ಒಂದೇ ಒಂದು ವಾಕ್ಯ ಮತ್ತೆ ಮತ್ತೆ ಕೇಳಿಸುತ್ತದೆ ಪ್ರಿಯರೇ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಎನ್ನುವಂತ ಮಾತು ಪದೇ ಪದೇ ಬರುವಂತದ್ದಾಗಿದೆ. ಇದು ಬರೀ ರಿಪಿಟೇಷನ್ ಅಲ್ಲ ಪ್ರಿಯರೇ. ದೇವರು ತನ್ನ ಜನರ ವಿಧೇಯತೆಯನ್ನ ಎತ್ತಿ ತೋರಿಸುತ್ತಾ ಇದ್ದಾರೆ. ಚಿನ್ನದ ಕರು ಘಟನೆಯನ್ನ ನೆನಪಿಸಿಕೊಳ್ಳಿ. ಆಗ ಅವರು ದೇವರ ಮಾತನ್ನ ಕೇಳಲಿಲ್ಲ, ತಮ್ಮ ಇಷ್ಟದಂತೆ ನಡೆದುಕೊಂಡರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ದೇವರ ಮಾತನ್ನ ದೇವರು ಹೇಳಿದಂತೆಯೇ ಅವರು ಮಾಡುತ್ತಾ ಇದ್ದಾರೆ ಎಂಬುದಾಗಿ ತೋರಿಸುತ್ತಾ ಇದ್ದಾರೆ. ಪ್ರಿಯರೇ, ಇದೇ ನಿಜವಾದ ಪಶ್ಚಾತ್ತಾಪದ ಗುರುತು. ಕೇವಲ ತಪ್ಪನ್ನ ಒಪ್ಪಿಕೊಳ್ಳುವುದು ಅಲ್ಲ, ಬದಲಾದ ಜೀವನವನ್ನ ನಡೆಸುವುದು. ಕೊನೆಗೆ ಒಂದು ಮಹತ್ವದ ವಾಕ್ಯ ಬರುತ್ತದೆ, ಹೀಗೆ ಮೋಶೆಯು ಕೆಲಸವನ್ನ ಮುಗಿಸಿದನು ಎಂಬುದಾಗಿ. ಈ ಮಾತು ಆದಿಕಾಂಡವನ್ನ ನೆನಪಿಸುತ್ತದೆ. ದೇವರು ತನ್ನ ಸೃಷ್ಟಿಯ ಕೆಲಸವನ್ನ ಪೂರ್ಣಗೊಳಿಸಿದರು. ಈಗ ಮೋಶೆಯು ದೇವರು ಕೊಟ್ಟ ಕೆಲಸವನ್ನ ಪೂರ್ಣಗೊಳಿಸುತ್ತಾ ಇದ್ದಾನೆ. ಆದರೆ ಇನ್ನ ಒಂದು ವಿಷಯ ನಡೆಯಬೇಕಾಗಿತ್ತು ಪ್ರಿಯರೇ. ಗೂಡಾರ ಕಟ್ಟಿದರೆ ಸಾಕಾಗುವುದಿಲ್ಲ, ಅದರಲ್ಲಿ ದೇವರು ವಾಸಿಸಬೇಕಾಗಿತ್ತು. ಅದೇ ಈ ಪುಸ್ತಕದ ಅತ್ಯುನ್ನತ ಕ್ಷಣ. ನಾವು ಓದುವಾಗ ಪಾಠ ಹೀಗೆ ಹೇಳುತ್ತದೆ, ಮೋಡವು ಸಮಾಗಮದ ಗುಡಾರವನ್ನ ಆವರಿಸಿತ್ತು, ಯೆಹೋವನ ಮಹಿಮೆಯು ಗುಡಾರವನ್ನ ತುಂಬಿತು ಎಂಬುದಾಗಿ. ಇದು ಕೇವಲ ಒಂದು ಮೋಡವಲ್ಲ ಪ್ರಿಯರೇ, ದೇವರ ಸನ್ನಿಧಿಯ ಸಂಕೇತ ಪ್ರಿಯರೇ. ಈಗ ಗುಡಾರವು ಕೇವಲ ಒಂದು ಸುಂದರವಾದಂತ ಕಟ್ಟಡವಲ್ಲ, ಅದು ದೇವರು ತನ್ನ ಜನರನ್ನ ಭೇಟಿಯಾಗುವ ಸ್ಥಳವಾಗಿದೆ. ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಇದೆ ಪ್ರಿಯರೇ. ಇಷ್ಟೆಲ್ಲ ವರ್ಷಗಳ ಕಾಲ ದೇವರೊಂದಿಗೆ ಮಾತನಾಡಿದ ಮೋಶೆಯು ಸಹ ಆ ಕ್ಷಣದಲ್ಲಿ ಗುಡಾರದೊಳಗೆ ಪ್ರವೇಶಿಸಲಾಗಲಿಲ್ಲ. ಯಾಕೆಂದರೆ ದೇವರ ಮಹಿಮೆಯು ಅದನ್ನ ಸಂಪೂರ್ಣವಾಗಿ ತುಂಬಿತ್ತು. ಇದರ ಮೂಲಕ ದೇವರು ತನ್ನ ಪರಿಶುದ್ಧತೆಯನ್ನ ತನ್ನ ಜನರಿಗೆ ನೆನಪಿಸುತ್ತಾ ಇದ್ದಾರೆ. ದೇವರು ಅವರ ಮಧ್ಯದಲ್ಲಿ ವಾಸಿಸುತ್ತಾ ಇದ್ದಾರೆ, ಆದರೆ ಅವರನ್ನ ಎಂದಿಗೂ ಸಾಮಾನ್ಯವಾಗಿ ಕಾಣಬಾರದು. ಅಧ್ಯಾಯದ ಕೊನೆಯಲ್ಲಿ ಮೋಡದ ಬಗ್ಗೆ ಮತ್ತೊಂದು ವಿಷಯವನ್ನು ನಾವು ಓದುತ್ತೇವೆ. ಮೋಡವು ಎದ್ದಾಗ ಇಸ್ರಾಯೇಲ್ಯರು ಪ್ರಯಾಣಿಸುತ್ತಿದ್ದರು, ಮೋಡವು ನಿಂತಾಗ ಅವರು ಅಲ್ಲಿಯೇ ತಂಗುತ್ತಿದ್ದರು. ಅವರು ತಮ್ಮ ಇಷ್ಟದ ಸಮಯದಲ್ಲಿ ಹೊರಡುತ್ತಿರಲಿಲ್ಲ. ದೇವರ ಸನ್ನಿಧಿಯೇ ಅವರ ಪ್ರಯಾಣವನ್ನ ನಿರ್ಧರಿಸುತ್ತಿತ್ತು. ಇದು ವಿಮೋಚನೆ ಕಾಂಡದ ಕೊನೆಯ ಚಿತ್ರ ಪ್ರಿಯರೇ. ದೇವರು ತನ್ನ ಜನರ ಮುಂದೆ ನಡೆಯುತ್ತಿದ್ದಾರೆ ಮತ್ತು ಆ ಜನರು ದೇವರ ಹಿಂದೆ ನಡೆಯುತ್ತಿದ್ದಾರೆ. ಇದೇ ದೇವರ ಜನರ ಜೀವನವಾಗಿತ್ತು. ಈ ಅಧ್ಯಾಯವನ್ನ ಓದಿದಾಗ ಇಡೀ ವಿಮೋಚನ ಕಾಂಡ ಪುಸ್ತಕದ ಉದ್ದೇಶ ಸ್ಪಷ್ಟವಾಗುತ್ತದೆ. ಈ ಪುಸ್ತಕವು ದಾಸತ್ವದಿಂದ ಆರಂಭವಾಗುತ್ತದೆ, ಆದರೆ ದೇವರ ಸನ್ನಿಧಿಯೊಂದಿಗೆ ಮುಕ್ತಾಯವಾಗುತ್ತದೆ. ವಿಮೋಚನೆಯ ಗುರಿ ಕೇವಲ ಸಂಕಷ್ಟದಿಂದ ಬಿಡುಗಡೆಯಾಗುವುದಲ್ಲ ಪ್ರಿಯರೇ. ವಿಮೋಚನೆಯ ಅಂತಿಮ ಗುರಿ
ದೇವರೊಂದಿಗೆ ಬೆಳೆಸಬೇಕಾಗಿರುವಂತಹ ಸಂಬಂಧ. ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ಈ ಅಧ್ಯಾಯವನ್ನ ನಾವು ನೋಡಿದಾಗ ಇದರ ಸೌಂದರ್ಯ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಗುಡಾರದಲ್ಲಿ ದೇವರು ತನ್ನ ಜನರ ಮಧ್ಯದಲ್ಲಿ ವಾಸಿಸಿದಂತೆ ದೇವರು ಯೇಸು ಕ್ರಿಸ್ತನಲ್ಲಿ ಮಾನವರ ಮಧ್ಯದಲ್ಲಿ ವಾಸಿಸಿದರು ಮತ್ತು ಇಂದು ಪವಿತ್ರಾತ್ಮನ ಮೂಲಕ ತನ್ನ ಜನರೊಂದಿಗೆ ವಾಸಿಸುತ್ತಾರೆ. ದೇವರ ಯೋಜನೆ ಯಾವಾಗಲೂ ಒಂದೇ ಆಗಿದೆ ಪ್ರಿಯರೇ, ತನ್ನ ಜನರೊಂದಿಗೆ ಇರುವುದೇ ದೇವರ ಹೃದಯದ ಆಸೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ಅವರನ್ನ ತನ್ನ ಸನ್ನಿಧಿಯಿಂದ ನಡೆಸುತ್ತಾರೆ ಮತ್ತು ಜನರು ನಡೆಯಬೇಕಾದಂತ ದಾರಿಯನ್ನ ತೋರಿಸುತ್ತಾರೆ. ಹಾಗಾದ್ರೆ ಇಂದಿನ ಆಜ್ಞೆ, ನಮ್ಮ ಜೀವನದಲ್ಲಿ ದೇವರ ಸನ್ನಿಧಿಗೆ ಮೊದಲು ನಾವು ಸ್ಥಾನ ಮಾಡಿಕೊಡಬೇಕು. ನಮ್ಮ ಯೋಜನೆಗಿಂತ ದೇವರ ಚಿತ್ತವನ್ನ ನಾವು ಹುಡುಕಬೇಕು ಪ್ರಿಯರೇ. ದೇವರು ನಡೆಸುವ ಕಡೆಗೆ ನಾವು ನಡೆಯಲು ಸಿದ್ಧರಾಗಬೇಕು. ಯಾಕೆಂದರೆ ದೇವರ ಮಾರ್ಗದರ್ಶನದಲ್ಲಿರುವ ಜೀವನವೇ ಸುರಕ್ಷಿತವಾದಂಥ ಜೀವನ. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ. ಇಂದು ನಾವು ವಿಮೋಚನಾ ಕಾಂಡದ ಕೊನೆಯ ಅಧ್ಯಾಯವನ್ನ ಪೂರ್ಣಗೊಳಿಸುತ್ತಿದ್ದೇವೆ. ಆದರೆ ದೇವರ ಕಾರ್ಯ ಇಲ್ಲಿ ಮುಗಿಯುವುದಿಲ್ಲ. ವಿಮೋಚನಾ ಕಾಂಡ ನಮಗೆ ಕಲಿಸಿದ್ದು ಕೆಲವು ಮಹತ್ವದ ಸತ್ಯಗಳನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ದೇವರು ತನ್ನ ಜನರ ಕೂಗನ್ನ ಕೇಳುವ ದೇವರು. ದೇವರು ಬಂಧನದಿಂದ ಬಿಡುಗಡೆ ಮಾಡುವಂತ ದೇವರು. ದೇವರು ಒಡಂಬಡಿಕೆಗೆ ನಂಬಿಗಸ್ತನಾದ ದೇವರು. ದೇವರು ಕರುಣೆಯು ಪರಿಶುದ್ಧತೆಯುಳ್ಳ ದೇವರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಜನರ ಮಧ್ಯದಲ್ಲಿ ವಾಸಿಸಲು ಬಯಸುವಂತ ದೇವರು. ಪ್ರಿಯರೇ, ಇದೇ ವಿಮೋಚನಾ ಕಾಂಡದ ಹೃದಯ ಭಾಗ. ದೇವರು ಕೇವಲ ನಮ್ಮ ಸಮಸ್ಯೆಗಳನ್ನ ಪರಿಹರಿಸಲು ಬಯಸುವುದಿಲ್ಲ, ದೇವರು ನಮ್ಮ ಜೀವನದ ಭಾಗವಾಗಲು ಬಯಸುತ್ತಾರೆ. ನಮ್ಮನ್ನ ನಡೆಸಲು ಬಯಸುತ್ತಾರೆ, ನಮ್ಮೊಂದಿಗೆ ನಡೆಯಲು ಬಯಸುತ್ತಾರೆ. ಆದ್ದರಿಂದ ಇಂದು ಒಂದು ಪ್ರಶ್ನೆಯನ್ನ ನಮ್ಮ ಹೃದಯಕ್ಕೆ ನಾವು ಕೇಳಿಕೊಳ್ಳೋಣ. ನಮ್ಮ ಜೀವನದಲ್ಲಿ ದೇವರು ಕೇವಲ ಸಹಾಯಕ್ಕಾಗಿ ಕರೆಯುವ ದೇವರಾಗಿದ್ದಾರಾ ಅಥವಾ ಪ್ರತಿದಿನ ನಮ್ಮೊಂದಿಗೆ ನಡೆಯುವಂಥ ದೇವರಾಗಿದ್ದಾರಾ? ದೇವರ ಸನ್ನಿಧಿಯನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೌಲ್ಯ ಮಾಡುತ್ತಾ ಇದ್ದೇವಾ? ಪ್ರಿಯರೇ, ದೇವರ ವಾಕ್ಯಕ್ಕೆ ನಂಬಿಗಸ್ತರಾಗಿ ಬದುಕೋಣ ಮತ್ತು ನಮ್ಮ ಜೀವನದ ಮೂಲಕ ದೇವರನ್ನ ಮಹಿಮೆ ಪಡಿಸೋಣ, ದೇವರ ಮಹಿಮೆಯನ್ನು ಪ್ರತಿಬಿಂಬಿಸೋಣ. ವಿಮೋಚನಾ ಕಾಂಡದ ಈ ಸುಂದರ ಪ್ರಯಾಣದಲ್ಲಿ ನನ್ನೊಂದಿಗೆ ನಡೆದದಕ್ಕಾಗಿ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ